ಯಾವತ್ತು ಗೌರವಾನ್ವಿತ ಮುಖಂಡರೇ, ಯಾವತ್ತು ವಿವಿಧ ಇಲಾಖೆಯ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, 2019ರಲ್ಲಿ ಯರಗಟ್ಟಿ ಪಟ್ಟಣವನ್ನು ತಾಲೂಕಾ ಕೇಂದ್ರವಾಗಿ ಸರ್ಕಾರ ಘೋಷಣೆ ಮಾಡುತ್ತೆ. ತದನಂತರ ಸಾಕಷ್ಟು ವರ್ಷಾನುಗಟ್ಟಲೆ ಹೋರಾಟಕ್ಕೆ ಒಂದು ಫಲ ಸಿಕ್ಕಂತಾಗುತ್ತೆ. ಈ ಭಾಗದಲ್ಲಿ ಯಾವತ್ತೂ ಕೂಡ ವಿಶೇಷ ಕಾಳಜಿ ಹಾಗೂ ಪ್ರೀತಿಯನ್ನು ಸತೀಶಣ್ಣ ಜಾರಕಿಹೊಳಿ ಅವರು ತೋರಿಸ್ಕೊಂಡು ಬಂದಿದ್ದಾರೆ. ಯಾವತ್ತೂ ಕೂಡ ನಾವು ಸುಮಾರು ಒಂದು 10 ವರ್ಷದಿಂದ ಸವದತ್ತಿ ಮತಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರನ್ನ ಮುಖಂಡರನ್ನ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಬಂದು 2023ರಲ್ಲಿ ವಿಶ್ವಾಸ ವೈದ್ಯರವರನ್ನ ಈ ಭಾಗದಲ್ಲಿ ಕಾಂಗ್ರೆಸ್ ಶಾಸಕರನ್ನಾಗಿ ಆರಿಸಿಕೊಂಡು ಬರಲಿಕ್ಕೆ ಸತೀಶಣ್ಣ ಜಾರಕಿಹೊಳಿ ಅವರ ಆಶೀರ್ವಾದ ಬಹುದೊಡ್ಡ ಪಾತ್ರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತೇನೆ. ತದನಂತರ ಅತ್ಯಂತ ಕ್ರಿಯಾಶೀಲ ಶಾಸಕರಾದಂಥ ವಿಶ್ವಾಸ ವೈದ್ಯರವರು ನಮ್ಮ ಜಿಲ್ಲಾ ಉಸ್ತುವಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ತಾಲೂಕಾ ಕೇಂದ್ರ ಕೇವಲ ನಾಮಕೆ ವಾಸ್ತೆ ಆಗಿತ್ತು. ಅದನ್ನ ಆಡಳಿತಕ್ಕೆ ಚುರುಕು ನೀಡಿದವರು ನಮ್ಮ ವಿಶ್ವಾಸ ವೈದ್ಯವರು ಅಂತ ಹೇಳಿದ್ರೆ ತಪ್ಪಾಗಿತ್ತು. ಎಲ್ಲ ತಾಲೂಕು ಮಟ್ಟದ ಕಚೇರಿಗಳನ್ನ ಇಲ್ಲಿ ನಮ್ಮ ಯರಗಟ್ಟಿ ಪಟ್ಟಣಕ್ಕೆ ತರುವುದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅದು ಕೋರ್ಟ್ ಇರ್ಬೋದು, ಇವತ್ತು ನಮ್ಮ ತಾಲೂಕ್ ಪಂಚಾಯತಿ ಕಚೇರಿ ಇರ್ಬೋದು, ಪ್ರಜಾಸೌಧಕ್ಕೆ ಈಗ ನಾವು ಅಡಿಗಲ್ ಹಾಕಿದ್ದೇವೆ, ಪೊಲೀಸ್ ಸ್ಟೇಷನ್ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮೊದಲನೇ ಬಾರಿಗೆ KEB ಸಬ್ ಸ್ಟೇಷನ್ ಕೂಡ ಇಲ್ಲಿ ಯರಗಟ್ಟಿ ಪಟ್ಟಣಕ್ಕೆ ಸ್ಯಾಂಕ್ಷನ್ ಆಗಿತ್ತು ಅಂತ ನಮ್ಮ ಹೆಮ್ಮೆಯ ವಿಷಯ. ಅದಕ್ಕೆ ಅತ್ಯಂತ ಕ್ರಿಯಾಶೀಲರಾಗಿ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಿರಿಯರನ್ನ ಕಿರಿಯರನ್ನ ಪ್ರತಿಯೊಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾರ್ಗದರ್ಶನ ನೀಡ್ತಾ ಇರುವುದು ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು. ಸವದತ್ತಿ ಮತಕ್ಷೇತ್ರ ಮತ್ತು ಈ ಭಾಗದ ಹಳ್ಳಿಗಳ ಮೇಲೆ ವಿಶೇಷ ಕಾಳಜಿಯನ್ನು ಇಟ್ಕೊಂಡು ಈ ಹಿಂದುಳಿದಂಥ ಕ್ಷೇತ್ರ, ಹಿಂದುಳಿದಂಥ ಜನರನ್ನ ನಾವು ಮುನ್ನೆಲೆಗೆ ತೆಗೆದುಕೊಂಡು ಬರಬೇಕು. ಈ ಭಾಗದಲ್ಲಿ ಎಲ್ಲ ಸರ್ಕಾರಿ ಸವಲತ್ತುಗಳು ಸಿಗಬೇಕು, ಜನರು ಅಲೆದಾಡೋದು ತಪ್ಪಬೇಕು, ಅವರ ಪರಿಪಾಲನೆಗೆ ನಾವು ಅಧಿಕಾರವನ್ನು ತೆಗೆದುಕೊಂಡು ಬರಬೇಕಂತ ನಾವು 2023ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಈಗ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟು ಸರ್ಕಾರದ ಆಡಳಿತವನ್ನು ಮನೆ ಬಾಗಿಲಿಗೆ ತೆಗೆದುಕೊಂಡು ಬರ್ಬೇಕಂತ ಕನಸ್ಕೊಂಡಿದ್ದು, ಅದನ್ನು ಹಂತ ಹಂತವಾಗಿ ನನಸು ಮಾಡ್ತಾ ಇದ್ದಾರೆ. ವಿಶ್ವಾಸ ಅವರಿಗೆ ಒಳ್ಳೆಯದಾಗಲಿ, ಅವರಿಗೆ ಶುಭಾಶಯಗಳನ್ನ ಹೇಳ್ತೀನಿ, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಇನ್ನೂ ಉತ್ತುಂಗಕ್ಕೆ ಹೋಗ್ತತಿ.